ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಮೈಸೂರಿನಿಂದ ದರ್ಶನ್ ಅನ್ನ ಪೊಲೀಸರು ಕರೆತರುತ್ತಿದ್ದಾರೆ. ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಪೊಲೀಸರ ವಶಕ್ಕೆ. ಪವಿತ್ರ ಗೌಡ ಇದೀಗ ಪೊಲೀಸರ ವಶಕ್ಕೆ ಆಗಿದ್ದಾರೆ. ರೇಣುಕಾಸ್ವಾಮಿ ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯ ನಿವಾಸಿ. ಅವರು ಅಪೋಲೋ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಿದ್ರಂತೆ. ಪವಿತ್ರ ಗೌಡಗೆ ಅಶ್ಲೀಲವಾಗಿರುವಂತಹ ಮೆಸೇಜ್ಗಳನ್ನ ಕಳಿಸಿದ್ದಾರೆ. ಇದಕ್ಕೆ ಕುಪಿತರಾಗಿರುವ ಡಿ ಬಾಸ್ ಇದನ್ನ ಸಹಿಸಿಕೊಳ್ಳಲಿಕ್ಕೆ ಆಗದೆ ಅವರನ್ನ ಕೊಲೆ ಮಾಡಿಸಿರಬಹುದು. ಯಾಕಂತಂದ್ರೆ ಕೊಲೆ ಮಾಡಿದ ಕೆಲವೊಂದಷ್ಟು ಆರೋಪಿಗಳನ್ನ ಬಂಧಿಸಿ ಮಾತನಾಡಿಸಿದಾಗ, ವಿಚಾರಣೆ ಮಾಡಿದಾಗ ಅವರು ಹೇಳಿದ್ದೇನಂತಂದ್ರೆ ಡಿ ಬಾಸ್ ಆದೇಶದ ಮೇರೆಗೆ ಈ ಕೃತ್ಯ ಎಸಗಲಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಈಗ ನಟ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಇನ್ನು ರೇಣುಕಾಸ್ವಾಮಿ ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆಯ ನಿವಾಸಿಯಾಗಿದ್ರು. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ತನಿಖೆಗಾಗಿ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ದರ್ಶನ್ ಅನ್ನ ವಶಕ್ಕೆ ಪಡೆದು ಪ್ರಶ್ನಿಸಲಾಗ್ತಾ ಇದೆ. ನಂತರ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. 33 ವರ್ಷದ ರೇಣುಕಾಸ್ವಾಮಿ ಕೊಲೆಯಾದ ವ್ಯಕ್ತಿ ನಟನ ಆಪ್ತಳಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎಂಬ ಮಾಹಿತಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತ ಬಿ ದಯಾನಂದ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ. ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ. ದರ್ಶನನ್ನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ. ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು. ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ. ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ. ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ. ದರ್ಶನನ್ನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ. ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು. ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. 33 ವರ್ಷದ ರೇಣುಕಾಸ್ವಾಮಿ ಕೊಲೆಯಾದ ವ್ಯಕ್ತಿ ನಟನ ಆಪ್ತಳಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎಂಬ ಮಾಹಿತಿ ಹೊರಬಿದ್ದಿದೆ. ಇನ್ನು ಈಗ ದರ್ಶನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ನಂತರ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಈಗ ಪೊಲೀಸ್ ಆಯುಕ್ತ ಬಿ ದಯಾನಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನಲ್ಲಿ ಕೊಲೆಯಾಗಿದ್ದ ರೇಣುಕಾಸ್ವಾಮಿ
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ಫೋನಿನ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಈಗ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ, ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಬಳಿ ಕೂಡ ಕಾಣಿಸ್ಕೊಳ್ಳುತ್ತೆ ಇವರ ಶವ 9ನೇ ತಾರೀಕು. ಆ ಶವವನ್ನ ಹಿಡ್ಕೊಂಡು ಜಾಲಾಡಿದಾಗ ಪೊಲೀಸ್ ಅವರು ಈ ಪ್ರಕರಣ ಯಾರು ಮಾಡಿದ್ದಾರೆ, ಈ ಹಲ್ಲೆ ಯಾರು ನಡೆಸಿದ್ದಾರೆ ಅಂತ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಂತ ಸಮಯದಲ್ಲಿ ಮೊದಲಿಗೆ ಪೊಲೀಸ್ನವರು 4 ಆರೋಪಿಗಳನ್ನ ವಶಕ್ಕೆ ಪಡ್ಕೊಂತಾರೆ. ಆ 4 ಆರೋಪಿಗಳನ್ನ ವಿಚಾರಣೆ ನಡೆಸಿದಾಗ ಮತ್ತೆ ಅವರು 7 ಜನರ ಹೆಸರನ್ನು ಹೇಳ್ತಾರೆ. 7 ಜನರ ಆರೋಪಿಗಳ ವಿಚಾರಣೆ ನಡೆಸಿದಾಗ ಅಲ್ಲಿ ಅವರು ಹೇಳುವ ಹೆಸರು ದರ್ಶನ್ ಅವರ ಹೆಸರು ಕೂಡ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸ್ ಅವರು ಬೆಳಗಿನ ಜಾವ ಸರಿಸುಮಾರು 3 ಗಂಟೆ ಸಮಯದಲ್ಲಿ ಹೋಗಿ ದರ್ಶನ್ ಅವರಿಗೆ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಬ್ಲೂ ರಾಡಿಸನ್ ಹೋಟೆಲ್ ನಲ್ಲಿ ಕೂಡ ದರ್ಶನ್ ಅವರಿಗೆ ವಶಕ್ಕೆ ಪಡ್ಕೊಂತಾರೆ ಪೊಲೀಸ್ ಅವರು. ಈ ಪ್ರಕರಣ ಏನಿದೆ ಇವೆಲ್ಲ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿರುತ್ತೆ. ಆದ್ರೂ ಕೂಡ AP ನಗರ್ ಪೊಲೀಸ್ ಠಾಣೆಯಲ್ಲಿ ಬಿಗಿ ಬಂದೋಬಸ್ತ್ ಇರುವುದರಿಂದ ಆ ಪೊಲೀಸ್ ಠಾಣೆಯಲ್ಲಿ ಈ ದರ್ಶನ್ ಅವರನ್ನು ಕೂಡ ಇಡಲಾಗುತ್ತೆ. ಆ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಕೂಡ ಆಗಮಿಸಿದ್ದಾರೆ. ಅವರಿಬ್ಬರ ಕೂಡ ಒಂದು ವಿಚಾರಣೆ ಏನಿದೆ ಅದು ಕೂಡ ನಡೆಸಲಾಗ್ತಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಈಗಾಗ್ಲೇ ಆ 7 ಜನ ಏನಿದ್ದಾರೆ ದರ್ಶನ್ ಅವರು ಹೆಸರು ಕೂಡ ಹೇಳಿದ್ದಾರೆ. ಇದ್ರಲ್ಲೆಲ್ಲ ಈ ರೀತಿಯಾದ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗ್ತಿದೆ ಅಕ್ಷತಾ. ಓಕೆ, ಈಗ ನೆಕ್ಸ್ಟ್ ವಿಚಾರಣೆಯಲ್ಲಿ ಏನು ತಿಳಿದು ಬರ್ತಾ ಇದೆ? ಈಗ ಸದ್ಯಕ್ಕೆ ವಿಚಾರಣೆ ಅಂತೂ ನಡೆಸ್ತಾ ಇದ್ದಾರೆ ಅಲ್ವಾ ವಿವೇಕ್? ಎಸ್ ಅಕ್ಷತಾ, ಈಗಾಗ್ಲೇ ಆ 4 ಜನರ ವಿಚಾರಣೆ ನಡೆಸಿದಾಗ 7 ಜನರ ಹೆಸರು ಹೇಳಿದ್ರು. ಆ 7 ಜನರ ಹೆಸರಿಂದ ಒಬ್ರು ದರ್ಶನ್ ಅವರ ಹೆಸರು ಕೂಡ ಹೊರಗ್ ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿ ಒಂದ್ ರೀತಿಯಾಗಿ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ಪವಿತ್ರ ಗೌಡಗೆ. ಮತ್ತೆ ಇನ್ನೊಂದು ಫೇಕ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿ ಅದ್ರಲ್ಲೂ ಕೂಡ ಕಮೆಂಟ್ಸ್ ಮಾಡಿದ್ರು ರೇಣುಕಾ ಸ್ವಾಮಿ ಅನ್ನೋ ಒಂದು ಮೂಲ ಮಾಹಿತಿಗಳಿಂದ ಕೂಡ ತಿಳಿದು ಬರ್ತಿದೆ. ಆ ಕಮೆಂಟ್ಸ್ ನಲ್ಲೂ ಕೂಡ ಪವಿತ್ರ ಗೌಡ ಅವರ ರಿಪ್ಲೈ ಕೂಡ ಇದೆ. ವೈಟ್ ಅಂಡ್ ವಾಚ್ ಅನ್ನೋ ಒಂದು ಮಾತು ಕೂಡ ಹಾಕಿದ್ದಾರೆ ಪವಿತ್ರ ಗೌಡ ಅವರು. ಈ ಪ್ರಕರಣದಲ್ಲಿ ಒಟ್ಟಾರೆಯಾಗಿ ತಿಳಿದು ಬರ್ತಿರೋದೇನಂದ್ರೆ ಒಂದು ಗೋಡನ್ ಶೆಡ್ ಏನಿತ್ತು, ಆ ಗೋಡನ್ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ಅವರಿಗೆ ಕರೆತಂದು ದರ್ಶನ್ ಅವರು ಮತ್ತು ಅವರ ಒಟ್ಟಾಗಿರುವಂತ 10 ಜನ ಸೇರಿ ಹಲ್ಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಮೇಲೆ ಅಂತ ಕೂಡ ಮಾಹಿತಿಗಳು ತಿಳಿದು ಬರ್ತಿದೆ. ಆ ಹಲ್ಲೆ ಮಾಡುವ ಸಮಯದಲ್ಲಿ ಪವಿತ್ರ ಗೌಡ ಅವರು ಅವರ ಒಟ್ಟಿಗೆ ಇದ್ರು. ಇನ್ನೂ ಹೊಡಿ ಅಂತ ದರ್ಶನ್ ಅವರಿಗೆ ಈ ರೀತಿಯಾದ ಮಾತುಗಳು ಹೇಳಿದ್ರು ಅಂತ ಕೂಡ ಮಾಹಿತಿಗಳು ತಿಳಿದು ಬರ್ತಿದೆ ಅಕ್ಷತಾ. ಎಲ್ಲ ಒಂದ್ ಕಡೆ ರೇಣುಕಾ ಸ್ವಾಮಿ ಕೂಡ ನಟ ದರ್ಶನ್ ಅವರ ಅಭಿಮಾನಿ ಅಂತ ಗೊತ್ತಾಗ್ತಾ ಇದೆ. ನಟ ದರ್ಶನ್ ಅವರ ಅಭಿಮಾನಿ ಮತ್ತೆ ಅವರ ದಾಂಪತ್ಯ ಜೀವನದಲ್ಲಿ ಆಗಿರುವಂತಹ ಘಟನೆಗಳನ್ನ ನೋಡಿಕೊಂಡು ಈಗ ಪವಿತ್ರ ಗೌಡ ಅವರಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ ವಿವೇಕ್. ಎಸ್ ಅಕ್ಷತಾ, ರೇಣುಕಾ ಸ್ವಾಮಿ ಏನಿದ್ದಾರೆ ಮೊದ್ಲಿಂದಾನು ಅಷ್ಟೇ ದರ್ಶನ್ ಅವರ ಅಭಿಮಾನಿ ಅಂತ ಕೂಡ ತಿಳಿದು ಬರ್ತಿದೆ. ಅವ್ರು ಮೂಲತಃ ಚಿತ್ರದುರ್ಗದವರು. ಒಂದು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ. ಅವ್ರಿಗೆ ಈ ಹಿಂದೆ ಮದುವೆ ಆಗಿ ಕೂಡ ಕೇವಲ 1 ವರ್ಷಗಳೇ ಆಗಿತ್ತು. ಅವರ ಹೆಂಡತಿ ಕೂಡ 3 ತಿಂಗಳ ಗರ್ಭಿಣಿ ಅನ್ನೋ ಒಂದು ಮಾತುಗಳು ಕೂಡ ತಿಳಿದು ಬರ್ತಿದೆ. ಒಟ್ಟಾರೆಯಾಗಿ ಏನಾಗಿದ್ರು ಕೂಡ ಇದು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಒಂದ್ ರೀತಿ ಮೋಸ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಅವರ ಕುಟುಂಬಕ್ಕೆ ದ್ರೋಹ ಆಗಿದೆ ಅಂತ ಇವತ್ತಷ್ಟೇ ಅವರ ರೇಣುಕಾ ಸ್ವಾಮಿ ಅವರ ತಾಯಿ ಏನಿದ್ದಾರೆ ಅವರು ಅಷ್ಟೇ ಪೊಲೀಸ್ ಸ್ಟೇಷನ್ ನ ಬಳಿ ಆಗಮಿಸಿದಾಗ ಒಂದ್ ರೀತಿಯಾಗಿ ಮೂರ್ಛೆ ಆಗುವಂತ ಸ್ಥಿತಿಯಲ್ಲೇ ಇದ್ರು. ಒಂದ್ ರೀತಿಯಾಗಿ ಯಾವುದೇ ತಾಯಿಗೂ ಕೂಡ ಆ ನೋವು ಪಡ್ಕೊಳ್ಳೋದಕ್ಕೆ ಆಗಲ್ಲ. ಆ ರೀತಿಯಾದ ನೋವು ಕೂಡ ಅವ್ರು ಪಡಿಬೇಕಾಗ್ತಿದೆ. ಈಗ ಒಟ್ಟಾರೆಯಾಗಿ ಯಾರು ಆರೋಪಿ ಅಂತ ಕೂಡ ತಿಳಿದು ಬಂದಿಲ್ಲ. ಇನ್ನು ಕೂಡ ಇವತ್ತು ವಿಚಾರಣೆ ನಡೆಸ್ತಿದ್ದಾರೆ, ದರ್ಶನ್ ಅವ್ರದ್ದು ವಿಚಾರಣೆ ನಡೆಸ್ತಿದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಅವರಿಗೆ ಒಂದ್ ವೇಳೆ ಬೋರಿಂಗ್ ಹಾಸ್ಪಿಟ್ಲಿಗೆ ಈಗ ಕರ್ಕೊಂಡ್ ಬರುವ ಸಾಧ್ಯತೆ ಕೂಡ ಇದೆ ಅಕ್ಷತಾ, ಹೆಲ್ತ್ ಚೆಕ್ಅಪ್ ಮಾಡೋದಕ್ಕೆ ಅಂತ ತಿಳಿದು ಬರ್ತಿದೆ ಮಾಹಿತಿಗಳು. ಏನಂತಂದ್ರೆ ಈಗ ರೇಣುಕಾ ಸ್ವಾಮಿ ಒಂದ್ ವೇಳೆ ಏನಾದ್ರೂ ಅಶ್ಲೀಲ ಮೆಸೇಜ್ ಮಾಡಿದ್ದು ಸತ್ಯವೇ ಆಗಿದ್ರೆ ಅದು ತಪ್ಪು. ಆದ್ರೆ ಆ ತಪ್ಪಿಗೆ ಕೊಲೆಯೇ ಅಂತ್ಯ ಅನ್ನುವುದರ ಮಟ್ಟಕ್ಕೆ ಹೋಗ್ತಾರಾ ಡಿವೋರ್ಸ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಡಿವೋರ್ಸ್ ಕೊಲೆ ಮಾಡಿಸ್ತಾರ ಅಂತ ಹೇಳಿ. ಎಸ್ ಅಕ್ಷತಾ, ಈಗಾಗ್ಲೇ ಮಾಹಿತಿಗಳು ಏನ್ ತಿಳಿದು ಬರ್ತಾ ಇದೆ ಅಂದ್ರೆ ಇದೆಲ್ಲ ನಡೆದಿರೋದು ದರ್ಶನ್ ಅವರ ಶೆಡ್ ನಲ್ಲಿ ಈ ರೀತಿಯಾದ ಘಟನೆ ನಡೆದಿದೆ ಅಂತ ಕೂಡ ಮಾಹಿತಿಗಳು ತಿಳಿದು ಬರ್ತಿದೆ. ಒಟ್ಟಾರೆಯಾಗಿ 10 ಜನ ಸೇರಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಾಗಿ ಕೂಡ ಇಲ್ಲಿ ಪ್ರಕರಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಡೆವಲಪ್ಮೆಂಟ್ಸ್ ಏನಿದೆ ಇವತ್ತು ಯಾವ ರೀತಿಯಾಗಿ ಪೊಲೀಸ್ ಅವರು ರೇಣುಕಾ ಸ್ವಾಮಿಯ ಕೇಸ್ ನಲ್ಲಿ ದರ್ಶನ್ ಅವರಾಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು ಯಾವ ರೀತಿಯಾಗಿ ವಿಚಾರಣೆ ನಡೆಸ್ತಾರೆ ಅಂತ ಕೂಡ ಈ ಕಾದ್ ನೋಡ್ಬೇಕಾಗಿದೆ. ಆ ವಿಚಾರಣೆಯಲ್ಲಿ ಯಾವ ಮಾಹಿತಿಗಳು ತಿಳಿದು ಬರುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಅಕ್ಷತಾ. ಓಕೆ, ಧನ್ಯವಾದಗಳು ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.